ಆಲ್ರೆಡಿ ಟೈಮ್ ಆಗಿದೆ. ನಮಗೆ ಪರ್ಮಿಷನ್ ಕೊಟ್ಟಿರೋದು 9 ಗಂಟೆ. 10 ಗಂಟೆ ಆಯ್ತು ಇವಾಗ. ಟೀಮ್ಗಳಂತೂ ಸರಿಯಾದ ಸಮಯಕ್ಕೆ ಬಂದಿಲ್ಲ. ಇವಾಗಲಾದರೂ ಏನು ಆಯೋಜಕರು ತೀರ್ಮಾನ ನೀಡ್ತಾರೋ ಅದಕ್ಕೆ ದಯವಿಟ್ಟು ಬದ್ಧರಾಗಿರ್ಬೇಕಲ್ಲಿ. ಸಾರು ರೆಡಿ. ದ್ವಿತೀಯ ಸೆಮಿಫೈನಲ್ ಪಂದ್ಯದ ಪ್ರಥಮ ದಾಳಿಯನ್ನ ಆರಂಭಿಸಿಕೊಳ್ತಾ ಇದ್ದಾನೆ ಕನ್ಯಾಕುಮಾರಿಯ ಬಾಬು, ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಪ್ರೋ ಕಬಡ್ಡಿಯಲ್ಲಿ ಪಟ್ನಾ ಪೈರೇಟ್ಸ್ ಯು ಮುಂಬಾ ತಂಡವನ್ನು ಪ್ರತಿನಿಧಿಸಿದಂತಹ ಕನ್ಯಾಕುಮಾರಿಯ ಸ್ಟಾರ್ ಪ್ಲೇಯರ್. ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ. ರೈಟ್ ಕಾರ್ನರ್ ಭಾಗದಲ್ಲಿ ಆಕಾಶ್ ಬ್ರಾವೋ, ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ. ಹಾಗೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಉದಯ್ ಬಿದರಕೋಟ. ದಾಳಿಯಲ್ಲಿ ಬಾಬು, ಫ್ಲೇಮಿಂಗ್ ಈಗಲ್ಸ್ ಬೋಳ್ಮಾರ್ನಹಳ್ಳಿ ತಂಡದ ಒಬ್ಬ ಅನುಭವಿ ಆಟಗಾರ ಬಾಬು. ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ, ಕಾದ್ ನೋಡ್ಬೇಕಾಗಿದೆ. ದಯವಿಟ್ಟು ಆಟಗಾರ ಹಿಂದಕ್ಕೆ ಬನ್ನಿ, ಆಟಗಾರ ಹಿಂದಕ್ಕೆ ಬನ್ನಿ. ಪ್ಲೇಯರ್ಸ್ ದಯವಿಟ್ಟು ಹಿಂದಕ್ಕೆ ಬನ್ನಿ. ನೋಡಿ, ಆರ್ಗ್ಯೂ ಮಾಡಬೇಡಲ್ಲಿ. ದಯವಿಟ್ಟು ಅಲ್ಲಿ ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ದಯವಿಟ್ಟು ಕುತ್ಕೊಳ್ಳಿ, ಯಾವುದೇ ರೀತಿಯಾದಂಥ ಗೊಂದಲಕ್ಕೆ ಒಳಗಾಗೋದು ಬೇಡ. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ಒಬ್ರೆ ಮಾತಾಡ್ರೋ, ಒಬ್ರೆ. ಉದಯ್ ಹಿಂದಕ್ಕೆ ಬನ್ನಿ. ಕಂಸಂದ್ರ ಶ್ರುತ ಬಾಬಣ್ಣರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಸ್ ರಥನ, ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. 6 ಆಟಗಾರ ನಡುವೆ ಸ್ಕಾರ್ಪಿಯನ್ ಕಿಕ್ ಮಾಡುವಂತ ಪ್ರಯತ್ನ. ರೈಟ್ ರೈಡರ್ ಸಾಕಷ್ಟು ವೇಗದ ದಾಳಿ, ಭಾರಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಉದಯ ಒಂದು ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾದ್ರು. ಚಾಣಾಕ್ಷತನದ ಒಂದು ದಾಳಿಯೊಂದಿಗೆ 1 ಅಂಕವನ್ನು ಪಡೆಯಲು ಯಶಸ್ವಿ ಆದ್ರು. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ನಮ್ಮ ಬೆಂಗಳೂರಿನ ಹೆಸರಾಂತ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದಾಗಿರುವಂತಹ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ. ಹೇಮಂತ ಜೂನಿಯರ್ ಹಾಗೂ ಸೀನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ರಾಷ್ಟ್ರೀಯ ಆಟಗಾರ. ಬೋನಸ್ ಮಾಡುವಂತ ಪ್ರಯತ್ನ ಇತ್ತು, ಆದರೆ ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. 2-0 ಇನ್ ಫೇವರ್ ಆಫ್ GHS ಹುಸ್ಕೂರು 2011 ಬ್ಯಾಚ್. ರಥನ ಐಭಾರಿ ಅನುಭವಿ ಆಟಗಾರ, ಫ್ಲೇಮಿಂಗ್ ಈಗಲ್ಸ್ ಬೋಳ್ಮಾರ್ನಹಳ್ಳಿ ತಂಡದ ಒಬ್ಬ ಅನುಭವಿ ಆಟಗಾರ, ಐಭಾರಿ ಅನುಭವಿ ಆಟಗಾರ. ಸುಮಂತ ಈ ಬಾರಿ ಜೀತೀನಾ, ಸುಮಂತ ಈ ಬಾರಿ ಜೀತೀನೋ. ಪ್ಲೇಯರ್ಸ್ ಹಿಂದಕ್ಕೆ ಬನ್ನಿ, ನೀವು ಮುಟ್ಟು ತೋರಿಸೋದು ಬೇಡ. ಅಲ್ಲಿ ನೀವು ಲೈನ್ ಮುಟ್ಟಿದ್ರೆ ನೀವು ಔಟ್.
ಸುಮಂತ ಈ ಬಾರಿ ಜೀತಿನ ಎಸ್ 2 ಅಂಕದ ಸೇರ್ಪಡೆಯಾಗಿದೆ. ಎಸ್ ರಂಜಿತ್ ನಾಯಕನನ್ನ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದ್ರ. 4-2 ಇನ್ ಫೇವರ್ ಆಫ್ ಫ್ಲೇಮಿಂಗ್ ಈಗಲ್ಸ್. 4-2 ದಾಳಿಯಲ್ಲಿ ಸುಮಂತ. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತ ಸಂದರ್ಭ. ಸುಮಂತ ಒಬ್ಬ ಅನುಭವಿ ಆಟಗಾರ, ಒಂದೊಳ್ಳೆ ರನ್ನಿಂಗ್ ಹ್ಯಾಂಡ್ ಟಚ್. ಸುಮಂತ 5-2 ಫ್ಲೇಮಿಂಗ್ ಈಗಲ್ಸ್ ತಂಡದ ಪರವಾಗಿ. ಈ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕನಾಗಮಂಗಲ ಶ್ರೀಯುತ ಸಂತೋಷ್ ರವರು ಆಗಮಿಸಿದರೆ ಅವರಿಗೂ ಸಹ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದಾವೆ. ದಾಳಿಯಲ್ಲಿ ಕಬಡ್ಡಿಯ ಭೀಮಾ. ಎಸ್ ಎಸ್ 5-3 5-3 ಎರಡು ಬಲಿಷ್ಠ ತಂಡಗಳು. GHS ಹುಸ್ಕೂರು 2011 ಬ್ಯಾಚ್ ವರ್ಸಸ್ ಫ್ಲೇಮಿಂಗ್ ಈಗಲ್ಸ್. ಎಸ್ 6-3 ಮತದಾಳಿಯಲ್ಲಿ GHS ಹುಸ್ಕೂರು 2011 ಬ್ಯಾಚ್ ತಂಡದ ಭೀಮಾ. ಎಸ್ ಉದಯನಿಂದ ಅದ್ಭುತವಾದಂತಹ ಟ್ಯಾಕಲ್. ತಂಡದ ಭೀಮನನ್ನು ಬಂಧಿಸುವಲ್ಲಿ ಯಶಸ್ವಿ ಆದ್ರು. ತಂಡದ ಆರಂಭಿಕ ಆಘಾತ. ಎಸ್ 1+2 3 ಪಾಯಿಂಟ್ ಫ್ಲೇಮಿಂಗ್ ಈಗಲ್ಸ್. ಇದರೊಂದಿಗೆ ಸ್ಕೋರ್ 10-3 10-3 ಇನ್ ಫೇವರ್ ಆಫ್ ಫ್ಲೇಮಿಂಗ್ ಈಗಲ್ಸ್. ಬೋಳ್ಮಾರ್ನಹಳ್ಳಿ ಕೋಲಾರದ ರಾಮಕೃಷ್ಣ ಅವರ ನೇತೃತ್ವದ ತಂಡ ಫೈನಲ್ಗೆ ಆದಷ್ಟು ಬೇಗ ಸಜ್ಜಾಗಬೇಕು. ಸುದೀರ್ಘವಾಗಿ ಮಾತುಕತೆಯಲ್ಲಿ ರಾಮಕೃಷ್ಣ ಅವರಿದ್ದಾರೆ. ಲೋಕೇಶ್ ಹಾಗೂ ಬಸ್ ಅವರ ಜೊತೆಯಲ್ಲಿ ಹಿರಿಯ ರಾಷ್ಟ್ರೀಯ ಕಬಡ್ಡಿ ಆಟಗಾರರು. ರಾಮಕೃಷ್ಣ ನೆಕ್ಸ್ಟ್ ಫೈನಲ್ಗೆ ರೆಡಿ ಆಗ್ಬೇಕಂತ ಸುದೀರ್ಘವಾದಂತಹ ಮಾತುಕತೆಯಲ್ಲಿದ್ದಾರೆ ರಾಮಕೃಷ್ಣಣ್ಣ. ಅದಕ್ಕೆ ನಿಮ್ಮ ಹೆಸರು ತೆಗೆದುಕೊಂಡೆ. ಎಸ್ ಅದ್ಭುತವಾದಂತಹ ಟ್ಯಾಕಲ್. ಬಾಬು ವಾಡ ಕ್ಯಾಚ್. ಬ್ರಾವೋ. ಸಹ ಆಟಗಾರ ಒಂದು ಅದ್ಭುತವಾದಂತಹ ಸಪೋರ್ಟ್ ಇಲ್ಲಿ. ಹನ್ನೊಂದು 3 11-3 ಇನ್ ಫೇವರ್ ಆಫ್ ಫ್ಲೇಮಿಂಗ್ ಈಗಲ್ಸ್. 11-3 ಅಫಿಷಿಯಲ್ ಟೈಮ್ ಔಟ್. ಹನ್ನೊಂದು 3 ಮತ್ತೆ ದಾಳಿಯಲ್ಲಿ ಯಾರು? ಭೀಮಾ. 11-3 ಪಂದ್ಯ ಈ ಬಾರಿ. ಎಸ್ ಭೀಮಾ
ಎಸ್ ಬೋನಸ್ ನ ಜೊತೆಲಿ ಒಂದು ಟಚ್ ಪಾಯಿಂಟ್. ಆಟಗಾರ ಆರ್ಗ್ಯೂ ಮಾಡಬೇಡಲ್ಲಿ, ಆಟಗಾರ ಆರ್ಗ್ಯೂ ಮಾಡಬೇಡಿ, ಬನ್ನಿ. ಎಸ್ ಆದಿ ಭಾರಿ ಬಿಗಿಯಾದಂತಹ ಒಂದು ಟ್ಯಾಕಲ್. ಎಸ್ ಆದಿ ಭಾರಿ ಬಿಗಿಯಾದಂತಹ ಒಂದು ಟ್ಯಾಕಲ್. ಎಸ್ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ ಫ್ಲೇಮಿಂಗ್ ಈಗಲ್ಸ್ 11, ಹುಸ್ಕೂರು 6. 11-6. ಫ್ಲೇಮಿಂಗ್ ಈಗಲ್ಸ್ ತಂಡದ ಪರವಾಗಿ ದಯವಿಟ್ಟು ಆಟಗಾರಲ್ಲ ಆರ್ಗ್ಯೂ ಮಾಡಬೇಡಿ, ದಯವಿಟ್ಟು ಹಿಂದಕ್ಕೆ ಬನ್ನಿ. ಆಲ್ರೆಡಿ ಸಮಯ ಆಗಿದೆ, ನೀವು ಇದೇ ತರ ಆರ್ಗ್ಯೂ ಮಾಡ್ತಾ ಇದ್ರೆ. ಹಾಫ್ ಟೈಮ್ ಸ್ಕೋರ್ 11-6 ಇನ್ ಫೇವರ್ ಆಫ್ ಫ್ಲೇಮಿಂಗ್ ಈಗಲ್ಸ್ ಪರವಾಗಿ. ಈ ಒಂದು ಕಾರ್ಯಕ್ರಮಕ್ಕೆ ಕಂಸಂದ್ರ ಶ್ರೀಯುತ ಬಾಬುರವರು ಆಗಮಿಸಿದ್ರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಸರ್ ಬ್ಲೂ ಕಲರ್ ಜರ್ಸಿ ಸರ್, ನೀವು ಆಡಂಗಿದ್ರೆ ದಯವಿಟ್ಟು ಆಡಬೇಡಿ, ಒಳಗಡೆ ಸುಮ್ಮನೆ ತೊಂದರೆ ಕೊಡಬೇಡಿ. ನೀವು ಆಡಂಗಿದ್ರೆ ಆಡಿ, ಇಲ್ಲಿ ನೀವು ರೆಫ್ರಿ ಮಾಡಿ. ಇದು ಸುಮ್ಮನೆ ಆಡಂಗಿದ್ರೆ ಆಡಿ, ಯಾಕೆ ಸುಮ್ಮನೆ ಎಲ್ಲ ಆಡೋರು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ದಯವಿಟ್ಟು ಆಟಗಾರ ಗಮನಕ್ಕೆ, ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ದಾಳಿಯಲ್ಲಿ ಬಾಬು. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಕಂಸಂದ್ರ ಬಾಬುರವರು ಹಾಗೂ ಶ್ರೀಯುತ ಸಂತೋಷ್ ರವರು ಚಿಕ್ಕನಾಗಮಂಗ್ಲವರು ಆಗಮಿಸಿದ್ರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. 11-6 11-6 ಇನ್ ಫೇವರ್ ಆಫ್ ಫ್ಲೇಮಿಂಗ್ ಈಗಲ್ಸ್ ಬೋಳ್ಮಾರ್ನಳ್ಳಿ. ದಾಳಿಯಲ್ಲಿ ರತನ. 5 ಆಟಗಾರ ನಡುವೆ ಚುರುಕಿನ ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಈ ಬಾರಿ ಡೈವಿಂಗ್ ಟ್ಯಾಕಲ್ ಸಂಜು ಅವರಿಂದ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಈ ಬಾರಿ 6 ಅಂಕದ ಮುನ್ನಡೆಯಲ್ಲಿ ಫ್ಲೇಮಿಂಗ್ ಈಗಲ್ಸ್. ಹನ್ನೆರಡು 6 ದಾಳಿಯಲ್ಲಿ ಹೇಮಂತ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದ ಒಬ್ಬ ರಾಷ್ಟ್ರೀಯ ಆಟಗಾರ. ಆಫಿಷಿಯಲ್ ಟೈಮ್ ಔಟ್. ಆಟಗಾರ ನೀರಿನ ವ್ಯವಸ್ಥೆ ಮಾಡಿ. ಕೋಲಾರ ನೀವಲ್ಲೇ ವಾರ್ಮ್ ಅಪ್ ಮಾಡಿ, ನೆಕ್ಸ್ಟ್ ಮ್ಯಾಚಿಗೆ ಆದಷ್ಟು ಬೇಗ ರೆಡಿ ಆಗಬೇಕು. 12-6 12-6 ಇನ್ ಫೇವರ್ ಆಫ್ ಫ್ಲೇಮಿಂಗ್ ಈಗಲ್ಸ್.
ಎಸ್ ಮತ್ತೆ ದಾಳಿಯಲ್ಲಿ GHS ಹುಸ್ಕೂರು 2011 ಬ್ಯಾಚ್ ತಂಡದ ಭೀಮಾ. 6 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಉದಯ ಬ್ಯಾಕ್ ನ ಪ್ರಯತ್ನ ಇತ್ತು. ಬೇಡವಾದಂತಹ ಒಂದು ಟ್ಯಾಕಲ್ ನ ಪ್ರಯತ್ನ. ಬೋನಸ್ ಆನ್ ಆಗಿರುವ ಸಂದರ್ಭ. ಸೂಪರ್ ಲೆಫ್ಟ್ ಸೂಪರ್ ಕಾರ್ನರ್ ಉದಯ ಬ್ಯಾಕ್ ನ ಪ್ರಯತ್ನ ಇತ್ತು. ಥರ್ಡ್ ರೈಡ್ ಡ್ಯೂ ಆರ್ ಡೈ ಕ್ಯಾಪ್ಟನ್. ಲಾಸ್ಟ್ 5 minutes to go. ಥರ್ಡ್ ರೈಡ್ ಲಾಸ್ಟ್ 5 minutes to go. ಥರ್ಡ್ ರೈಡ್ 12-9 3 ಅಂಕದ ಅಂತರ. ಪಂದ್ಯದ ದಿಕ್ಕನ್ನು ಬದಲಿಸಿದ ಕಬಡ್ಡಿಯ ಭೀಮಾ. ಬಾಬು ಬೋಳ್ಮಾರ್ನಳ್ಳಿ ತಂಡದ ಒಬ್ಬ ಯುವ ಪ್ರತಿಭೆ. 7 ಆಟಗಾರ ನಡುವೆ ಉತ್ತಮವಾದಂತಹ ಟ್ಯಾಕಲ್. 12-10 ಸೂಪರ್ ಟ್ಯಾಕಲ್ ಆನ್ ಆಗಿದೆ ಭೀಮಾ. 2+2 per point. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಭೀಮಾ. ಫಸ್ಟ್ ಏಡ್ ನೀಡಿ, ಸ್ಪ್ರೇ ನೀಡಿ ಆದಷ್ಟು ಬೇಗ. ಸ್ಪ್ರೇ 14 ಆಗಿದೆ. GHS ಹುಸ್ಕೂರು 2011 ಬ್ಯಾಚ್ 2 ಅಂಕದ ಮುನ್ನಡೆಯಲ್ಲಿ. ಹದಿನಾಲ್ಕು 12 wait 14-12 in favor of GHS 2011 batch. ಪಂದ್ಯದ ದಿಕ್ಕನ್ನು ಬದಲಿಸಿದ ಆಟಗಾರ ಯಾರು? ಕಬಡ್ಡಿಯ ಭೀಮಾ ದಯಾ ನಾಯಕ. ದಾಳಿಯಲ್ಲಿ ಸುಮಂತ. ಬೋಳ್ಮಾರ್ನಳ್ಳಿ ತಂಡದ ಒಬ್ಬ ಯುವ ಪ್ರತಿಭೆ. ಕ್ವಿಕ್ ಆದಂತಹ ಒಂದು ಟಚ್ ಪಾಯಿಂಟ್. ಕ್ಯಾಪ್ಟನ್ ಲಾಸ್ಟ್ 4 minutes to go. 14-13 ಮತ್ತೆ ದಾಳಿಯಲ್ಲಿ ಭೀಮಾ. ಹದಿನಾಲ್ಕು 13 1 ಅಂಕದ ಉತ್ತಮವಾದಂತಹ ಟ್ಯಾಕಲ್. 1 ಅಂಕದ ಬಾರಿ ಭೀಮನನ್ನ ಬಂಧಿಸಿದ್ದಾರೆ. 14-14 ಸಮಬಲ ಹೋರಾಟದಲ್ಲಿ ಪಂದ್ಯ. ದಾಳಿಯಲ್ಲಿ ಸುಮಂತ 14 ಈಚ್. 14 ಸಮ. Yes, captain, last 3 minutes to go. ಆಟಗಾರರಿಗೆ ನೀರಿನ ವ್ಯವಸ್ಥೆ ಮಾಡಿ. ದಾಳಿಯಲ್ಲಿ ಸುಮಂತ
ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. 5 ಆಟಕ್ಕೆ ನಡುವೆ 14 ಈಚ್. ಎಸ್ ಕ್ಯಾಪ್ಟನ್, ಲಾಸ್ಟ್ 2 minutes ಟು ಗೋ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸ್ಕೋರ್ 14 ಸಮ. ದಾಳಿಯಲ್ಲಿ ಬಾಬು ಆಟಗಾರ ನಿಮ್ಮಲ್ಲಿ ವಾದ ವಿವಾದ ಬೇಡ. ಹದಿನೈದು 14 ಒಂದು ಥರ್ಡ್ ರೈಡ್. 1 ಅಂಕದ ಮುನ್ನಡೆಯಲ್ಲಿ ಫ್ಲೇಮಿಂಗ್ ಈಗಲ್ಸ್ ಬೋಳ್ಮಾರ್ನಳ್ಳಿ. ದಾಳಿಯಲ್ಲಿ ಸುಮಂತ ಡೂ ಆರ್ ಡೈ, ಮಾಡುವಿಲ್ಲವೇ ಮಡಿ. ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಸುಮಂತನಿಗಿದೆ. ವಿನೋದ್ ಹಾಗೂ ಜಿತಿನ್ ಇಬ್ಬರು ಅದ್ಭುತವಾದಂತಹ ಕಾರ್ನರ್ಗಳ ನಡುವೆ ಅಂಕಕ್ಕಾಗಿ ಪ್ರಯತ್ನ. ಈ ಬಾರಿ ಎಸ್, ಪರ್ಶೂಟ್ ಮೂಲಕ ಇಲ್ಲಿ 1 ಅಂಕವನ್ನ ಪಡ್ಕೊಳ್ತಾ ಇದ್ದಾನೆ ವಿನೋದ. ವಿನೋದ್ ಹಾಗೂ ಜಿತಿನ್ ಇಬ್ಬರು ಅದ್ಭುತವಾದಂತಹ ಕಾರ್ನರ್ಗಳು. ದಯವಿಟ್ಟು ಅಲ್ಲಿ ಆಟಗಾರ ಎಲ್ಲರೂ ಗೊಂದಲವನ್ನು ಉಂಟು ಮಾಡಬೇಡ. ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ಎಸ್, ಟಚ್ಗೂ ಸ್ಟ್ರಗಲ್ಗೂ ಡಿಫರೆನ್ಸ್ ಇದೆ. ಟಚ್ಗೂ ಸ್ಟ್ರಗಲ್ಗೂ ಡಿಫರೆನ್ಸ್ ಇರುತ್ತೆ. ದಯವಿಟ್ಟು ಅಲ್ಲಿ ತೀರ್ಪುಗಾರ ತೀರ್ಮಾನ ನೀಡ್ತಾರೆ.
ಅಲ್ಲ ಅಲ್ಲಿ ಕೂಡ ಆತ್ನಿಗೆ ಇದನ್ನ ಕೂಡ ನೀನು ಮಾತಾಡ್ತೀಯ ಡೈಲಿ ಮಾತಾಡ್ತಿದ್ದೆ ಮಾತಾಡ ಆಯ್ತು ಮಾತಾಡ್ ನೀವೇ. ಅಲ್ಲ ದಯವಿಟ್ಟು ಎಲ್ಲ ಪ್ರೇಕ್ಷಕರೆಲ್ಲ ಹೊರಗಡೆ ಬರಬೇಕು, ತೀರ್ಪುಗಾರರು ಮಾತ್ರ ಹೊರಗಡೆ ಇರಬೇಕು. ನಾನು ಇಂದ ಅವ್ರ ಕೈ ತೀರ್ಪುಗಾರರ ಕೈಯಲ್ಲಿ ತೀರ್ಪು ಕೊಡಕ್ ಆಗಿಲ್ಲ ಅಂದಮೇಲೆ ನಾವೇ ಬರ್ಬೇಕಾಗ್ತೈತೆ. ಔಟ್ಸೈಡ್ ಅವರು ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಣ? ಇವಾಗ ತೀರ್ಪುಗಾರರು ತೀರ್ಪು ಕೊಡೋಕ್ಕಾಗಿಲ್ಲ ಅಂದಮೇಲೆ ನಾವೇ ಒಳಗಡೆ ಬರಬೇಕಾಗ್ತದೆ. ದಯವಿಟ್ಟು ಔಟ್ಸೈಡ್ ಅವರು ಪ್ಲೀಸ್ ಹೊರಗಡೆ ಬರಬೇಕು ದಯವಿಟ್ಟು. ರಾಂಗ್ ಕೊಡ್ದಾಗ ಫುಲ್ ಗಾಡಿ ಸಿಗಲ್ಲ. ಕೂಪಿಟ್ಟು ಅವಮಾನ ಆಗುದು. ಸುಮ್ಮ ಈ ಬೇಜಾರ್ಗೆ ಅವನ್ನಿ ಆಯ್ತು. ನೆಕ್ಸ್ಟ್ ನಮ್ಮ ದಯವಿಟ್ಟು ನೀವು ಇದೇ ರೀತಿ ಕಿರಿಕ್ ಮಾಡ್ಕೊಂಡು ಕಬಡ್ಡಿ ಆಡ್ತಾ ಇದ್ರೆ ನಾವು ಆಟ ನಿಲ್ಲಿಸ್ಬಿಟ್ಟು ಹೋಗ್ತೀವಿ. ನೆಕ್ಸ್ಟ್ ವೀಕ್ ಬೇರೆ ಮ್ಯಾಚ್ ಆಡಿಸ್ಕೊಳ್ತೀವಿ. ಪಂದ್ಯಾವಳಿಗಳನ್ನು ಮುಂದೂಡಿತಾ ಇದ್ದೀವಿ. ಪಂದ್ಯಾವಳಿಗೆ ಎಲ್ಲರೂ ಟೈ ಕೊಡ್ತಾ ಇದ್ದೀರಿ. ದಯವಿಟ್ಟು ಬೆಳಗ್ಗೆ ಸೋಮವಾರ ಬೆಳಗ್ಗೆ 7 ಗಂಟೆಗೆ ಎಲ್ಲ ಪ್ಲೇಯರ್ಗಳು ಇವಾಗ ಯಾರ್ಯಾರು ಆಡ್ತಾ ಇದ್ದಾರೆ ಎಲ್ಲ ಬೆಳಗ್ಗೆ ಬರಬೇಕು. ಆಟಗಾರನ ಬಿಟ್ಟು ಎಲ್ಲರೂ ಹೊರಗಡೆ ಬಂದ್ರೆ ತೀರ್ಪುಗಾರರು ಇದ್ದಾರೆ, ಅದಕ್ಕೆ ಅಂದ್ಬಿಟ್ಟು ತೀರ್ಪುಗಾರರು ಇದ್ದಾರೆ. ದಯವಿಟ್ಟು ಹೊರಗಡೆ ಬನ್ನಿ, ತೀರ್ಪುಗಾರರು ಏನೋ ಡಿಸೈಡ್ ಒಂದು ಮಾಡ್ತಾರೆ. ಹಿಂಗೆ ಕಿರಿಕ್ ಮಾಡ್ಕೊತಾ ಇದ್ರೆ ಸೋಮವಾರ ಎಲ್ಲ ನಾವೆಲ್ಲ ಹೋಗ್ತಾ ಇದ್ದೀರಿ. ಪ್ರೈಸ್ಗಳು ಕೊಡಲ್ಲ, ಶೀಲ್ಡ್ಗಳು ಒಂದು ಐತೆ, ನೋಡಿದ್ರೆ ನನಗೊಂದು ಎತ್ಕೊಂತೀನಿ. ನೀವು ಹಿಂಗೆ ಮಾಡ್ತಾ ಇದ್ರೆ ನಿಮ್ಮ 2 ಟೀಮನ್ನು ಬ್ಯಾನ್ ಮಾಡಬೇಕಾಗುತ್ತೆ. ಆಗಲ್ಲ. ಮನೆಗೆ ಹೋಗ್ರಿ, ಶರ್ಟ್ ಪ್ಯಾಂಟ್ ಹಾಕೊಂಡು ಮನೆಗೆ ಹೋಗ್ರಿ. ಏನಕ್ಕೆ ಬರ್ತೀರಾ ಆಟ ಆಡೋದಕ್ಕೆ? ಆಟ ಅಂದರೆ ಆಟ ಬರಬೇಕು. ನೀವೇನು ಕಿರಿಕ್ ಮಾಡ್ಕೊಂಡು ಆಟ ಆಡ್ತೀವಿ. 1 ಗಂಟೆ ರಾತ್ರಿ ಎಲ್ಲ ಆದರೂ ಆಡ್ತೀರಾ, ಬೆಳಿಗ್ಗೆವರೆಗೂ ಆಡ್ತೀರೇನ್ರಿ? ಕಬಡ್ಡಿ ಆಟಗಾರರು ಅಂತೀರ ನೀವು? ಆಟಗಾರರ ನೀವು ಸುಮ್ಮನೆ ಕಿರಿಕ್ ಮಾಡ್ಕೊತೀರಲ್ರಿ? ಅಲ್ಲ, ಅಂಪೈರ್ ಮೇಲೆ ಯಾಕೆ ಹೋಗ್ತೀರಿ ನೀವು? ಅಂಪೈರ್ ಡಿಸಿಷನ್ ಅಂತಿಮ ತೀರ್ಮಾನ ಅಂತ ಹೇಳಿದ್ರಲ್ಲ, ಅದನ್ನು ತಿಳ್ಕೊಳ್ರಿ. ನೀವು ಆಟಗಾರರಲ್ಲ, ಅದನ್ನ ಫಾಲೋಅಪ್ ಮಾಡ್ರಿ. ಸೋಲು ಗೆಲುವು ಇದ್ದಿದೆ. ದಯವಿಟ್ಟು ಸರ್ ನೀವು ನಿಮ್ಗೋಸ್ಕರ ಕೇಳ್ಕೊತಾ ಇದ್ದೀರಿ, ನೀವು ತೀರ್ಪು ಏನು ಕೊಡ್ತೀರೋ ಮಾಡಿ. ಹಿಂದಕ್ಕೆ ಬನ್ನಿ ಪ್ಲೇಯರ್ಸ್ ಹಿಂದಕ್ಕೆ ಬನ್ನಿ. ಪ್ರಸ್ತುತ ಏನ್ ರೂಲ್ಸ್ ಜಾರಿಯಲ್ಲಿದೆಯೋ ಆ ನಿಯಮವನ್ನ ಆಡಿಸ್ತಾರೆ. ಕಬಡ್ಡಿಗೆ ಯಾವತ್ತು ನಾವು ಯಾರು ಮೋಸ ಮಾಡಲ್ಲ. ಏನ್ ನಿಯಮ ಇದೆಯೋ ಅವರು ತೀರ್ಪುಗಾರರು ತೀರ್ಮಾನ ನೀಡ್ತಾರೆ ಅಷ್ಟೇ. ಇಲ್ಲ ಅಂತಂದ್ರೆ 2 ಟೀಮ್ನ ನಾವು ಪಂದ್ಯಾವಳಿಯಿಂದ ಕೈ ಬಿಡಬೇಕಾಗುತ್ತೆ ಅಷ್ಟೇ.
ಲೋಕಿ ಅವರೇ, ಲೋಕಿ ಅವರೇ, ಲೋಕೇಶ್ ತಾನ ಅವರು? ಲೋಕೇಶ್ ಅವರೇ, ದಯವಿಟ್ಟು ಒಂಚೂರು ಸಾಲು ಮಾಡಿಬಿಟ್ಟು ಬೇಗ ಆಡಿಸಿ. ನೀವೇ ಸ್ವಲ್ಪ ನಿಂತ್ಕೊಂಡು ಆಡಿಸಿ. ಅಂಪೇರ್ ತೀರ್ಪನೇ ಅಂತಿಮ ತೀರ್ಪು. ಅಂಪೇರ್ ತೀರ್ಪೇ ಅಂತಿಮ ತೀರ್ಪು. ದಯವಿಟ್ಟು ಆಡಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಆಡ್ರಪ್ಪ ಅಂತ. ಎರಡು ಟೀಮ್ ಹೊರಗಡೆ ಕಳಿಸಿರೋ ಸುಮ್ಮನೆ ಯಾಕೆ? ಆ ಫೈನಲ್ ಹೋಗಿರೋರ್ಗ ಕಪ್ಕೊಳ್ಳೋಣ ಕಳಿಸಿರೋ ಇವ್ರಿಬ್ರನ್ನ. ದಯಮಾಡಿ ಕ್ರೀಡಾಪಟುಗಳು, ಕಬಡ್ಡಿ ಆಡೋಂಥವರು, ನಿಮಗೆ ನಿಮ್ಮ ಕಬಡ್ಡಿ ಮೇಲೆ ಸ್ವಾಭಿಮಾನ, ಅಭಿಮಾನ, ಗೌರವ ಇದ್ರೆ ದಯವಿಟ್ಟು ತೀರ್ಪುಗಾರರಿಗೆ ಬೆಲೆ ಕೊಟ್ಟು ಕಬಡ್ಡಿನ ಮುಂದುವರಿಸಿ. ಇತಿಹಾಸ ಪ್ರಸಿದ್ಧ ಇರ್ತಕ್ಕಂಥ ಉಸ್ಕೂರಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳು ನಡೀತಾ ಇರೋದು. ದಯವಿಟ್ಟು ಎರಡು ತಂಡದ ನಾಯಕರು ದಯವಿಟ್ಟು ನೋಡಿ, ರೆಫ್ರಿಗಳನ್ನ ಬಿಟ್ಟು ಆರ್ಗನೈಸರ್ಸ್ ಬಿಟ್ಟು ಎಲ್ಲರೂ ಆಚೆ ಬನ್ನಿ. ಔಟರ್ಸು ದಯವಿಟ್ಟು ಆಚೆ ಬನ್ನಿ. ಅಲ್ಲಿ ತಂಡಗಳು ಮತ್ತು ರೆಫ್ರಿ ಬಿಟ್ಟು ಆರ್ಗನೈಸರ್ಸ್ ಬಿಟ್ಟು ದಯವಿಟ್ಟು ಎಲ್ಲ ಆಚೆ ಬನ್ನಿ. ಒಬ್ಬೊಬ್ಬರೊಂದು ಹೋಗಿ ಹೇಳೋಕೆ ಹೋಗ್ಬೇಡಿ. ಮಲ್ಲೇಶ್ ಅವರು ಆದಷ್ಟು ತಂಡಗಳನ್ನ ಕಂಟ್ರೋಲ್ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನ ಎಲ್ಲ ವಿಫಲವಾಗ್ತಾ ಇದೆ. ಮಲ್ಲೇಶ್ ಅವರು ಸ್ವಲ್ಪ ಬಹಳಷ್ಟು ತಾಳ್ಮೆಯಿಂದ ಎರಡು ತಂಡಕ್ಕೆ ಮನವರಿಕೆ ಮಾಡ್ತಾ ಇದ್ದಾರೆ. ಭಾನುವಾರದ ಸ್ಪೆಷಲ್ ಅನ್ನು ಸಹ ಮಲ್ಲೇಶ್ ಅವರು ಮುಗಿಸಿದ್ದಾರೆ. ನೋಡಿ, 16-15 ಒಂದು ಅಂಕದ ಮುನ್ನಡೆಯಲ್ಲಿ ಫ್ಲೇಮಿಂಗ್ ಈಗಲ್ಸ್ ಬೋರ್ಮಾರ್ನಹಳ್ಳಿ. ವೇದಿಕೆ ಮುಂಭಾಗದಲ್ಲಿ ನಮ್ಮ ಸ್ಕೋರ್ ಬೋರ್ಡ್ ಮುಂಭಾಗದಲ್ಲಿ ನಿಂತಿರುವಂತವ್ರು ದಯವಿಟ್ಟು ಸೈಡ್ಗೆ ಬನ್ನಿ. ದಯವಿಟ್ಟು ನೋಡಿ, ನಿಮ್ಮನ್ನ ನೋಡಿ ಕಲಿಯಂತವರು ಗ್ಯಾಲರಿಗಳಲ್ಲಿ ಕೂತಿ ನೋಡ್ತಾ ಇದ್ದಾರೆ. ದಯವಿಟ್ಟು ನೀವು ಆಟಗಾರರು, ಇದು ನಿಮ್ಗೊಂದು ಏನು ಕೊನೆ ಆಟ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕಬಡ್ಡಿ ಮೇಲೆ ಅಭಿಮಾನ ಇದ್ರೆ ಆಡಿ, ಇಲ್ಲ ಅಂದ್ರೆ ಮಧುರಮ್ಮ ದೇವಸ್ಥಾನ ಕರ್ಪೂರ ಹಂಚ್ಬಿಟ್ಟು ಹೋಗ್ತಾರೆ. ಆಕಾಶ್ ಆತರ ಎಲ್ಲ ಆಡ್ಸಿದ್ದಾರೆ. ಸುಮಂತ್ ಕೇಳಿ, ಇಲ್ಲಿವರೆಗೆ ಆತರ ಎಲ್ಲೂ ಆಡ್ಸಿಲ್ಲ. ಒಂದ್ ನಿಮಿಷ, ನಿಮ್ ಟೀಮ್ ಅವ್ರನ್ನ ಕೇಳ್ಕೊಳ್ಳಿ. ಸುಮಂತ್, ನಿಮ್ ಟೀಮ್ ಅವ್ರನ್ನ ಕೇಳ್ಕೊಳ್ಳಿ. ಸುಮಂತ್, ನಿಮ್ ಟೀಮ್ ಅವ್ರನ್ನ ಕೇಳ್ಕೊಳ್ಳಿ. ನೆಕ್ಸ್ಟ್ ಸರ್ಜಾಪುರದಲ್ಲಿ 2 ಲಕ್ಷ ರೂಪಾಯಿ ಪ್ರೈಸ್ ಕರಿತೀವಿ. ದಯವಿಟ್ಟು ನಮ್ಮ ತಾಲೂಕಿನಲ್ಲಿ ಎಲ್ಲೇ ಕಬಡ್ಡಿ ನಡೆದ್ರೆ 2 ಟೀಮ್ ಮಾತ್ರ ಎಂಟ್ರಿ ಕೊಡ್ಬೇಡ್ರಿ. ಇವ್ರನ್ನ ಇದೇ ರಾವಣೆ ಆಗ್ಬಿಡ್ತೀವಿ ಇವ್ರದ್ದು. ಹೋಗ್ರ ಆಡ್ತಿರೋದು, ಹೋಗ್ರ ಲೇ ಹೋಗ್ರ. ನೋಡಿ, ನಮ್ಮ ಯುವ ಮುಖಂಡರು ಮಧುರಣ್ಣ ಅವರು ಅನೌನ್ಸ್ ಮಾಡಿದ್ದಾರೆ. 2 ತಂಡವನ್ನು ಆನೇಕಲ್ ತಾಲೂಕಲ್ಲಿ ಎಲ್ಲೇ ಕಬಡ್ಡಿ ಆಟ ಆಡಿದ್ರು ರೆಫ್ರಿಗಳು 2 ತಂಡಕ್ಕೂ ಅವಕಾಶ ಕೊಡಬಾರ್ದು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ದಯವಿಟ್ಟು ಅದು ನೋಡಿ, ಎಲ್ಲ ಪ್ರೇಕ್ಷಕರು ಚಪ್ಪಾಳೆ ಹೊಡಿತಾ ಇದ್ದಾರೆ. ನಾವು ಬೆಳಗ್ಗೆಯಿಂದ ಕೆಲಸ ಕಾರ್ಯ ಬಿಟ್ಬಿಟ್ಟು ನಿಮಗಾಗಿ ನಡೆಸಿದ್ರೆ ನೀವು ಈ ತರ ನಡ್ಕೊಂಡ್ರೆ ನೀವು ಪ್ಲೇಯರ್ಸ್ ನೀವೇನು ನೀವು ಆಡ್ರಿಲ್ಲ ನಡೀರಪ್ಪ. ನಿಮ್ಮ ತಲೆ ನಾವು ಸಾಕಾಯ್ತು ನಮಗೆ.
ಔಟರ್ಸ್ ಮಾತಾಡ್ಬೇಡ್ರಿ, ಮುಚ್ಕೊಂಡಿರ ತಿಕ್ಕ ಮುಚ್ಕೊಂಡು. ಏಯ್ ನೀವು ಸುಮ್ಮನೆ ಇರ ನೀವು. ದಯವಿಟ್ಟು ನೋಡಿ, ದಯವಿಟ್ಟು ಅಂಪೇರ್ಸ್ ನಿಮ್ಮ ತೀರ್ಮಾನ ಕೊಡಿ, ಮುಗೀತಾವು. ನೋಡಿ 2 ನಿಮಿಷ ನಿಮಗೆ ಕಾಲಾವಕಾಶ ಇದೆ. ಅಂಕಣದಿಂದ ಹೊರಗೆ ಬಂದಿದ್ದೀರಾ, ಚರ್ಚೆಗಳನ್ನು ನಿಲ್ಲಿಸಿ ಆಟಗಾರರು ಅಂಕಣಕ್ಕೆ ಹೋಗಿ. ದಯವಿಟ್ಟು ಮುಂದಿನ ತಂಡಗಳನ್ನ ರೆಫ್ರಿ ಅನೌನ್ಸ್ ಮಾಡಬೇಕು. ಅಲ್ಲಿ ಮುಂದೆ ಯಾವುದಿದೆಯೋ ತಂಡಗಳು. ಕೊನೆಯ ಪ್ರಯತ್ನ ಮನವೊಲಿಸೋದಕ್ಕೆ ಮಲೇಶ್ ಅವರು ಹೋಗ್ತಾ ಇದ್ದಾರೆ. ನಮ್ಮ ಉಸ್ಕೂರ್ ಮಲೇಶ್ ಅವರು. ಹಲೋ ಹಲೋ ನೋಡಿ, ಬೋಳ್ಮಾರ್ನಳ್ಳಿ ತಂಡದ ಆಟಗಾರ ಗಮನಕ್ಕೆ 2 ನಿಮಿಷ ಕಾಲಾವಕಾಶ ನೀಡ್ತವೆ. ನೋಡಿ, ಬಂದು ಆಡೋದಿದ್ರೆ ಅವಕಾಶ ಇದೆ. ದಯವಿಟ್ಟು ಜೆರ್ಸಿ ನಂಬರ್ 6 ತಂಡ 2 ನಿಮಿಷ ಕಾಲಾವಕಾಶ. ಈಗ ರೆಫ್ರಿಗಳು ಅವರ ತೀರ್ಪನ್ನ ಅನೌನ್ಸ್ ಮಾಡ್ತಾರೆ. ಮುಂದಿನ ತಂಡಗಳು ರೆಡಿಯಾಗಿರ್ಬೇಕು. ದಯವಿಟ್ಟು ಕೋಲಾರ ತಂಡ, ಚಿನ್ನದ ಗಣಿಯಿಂದ ಬಂದಿರತಕ್ಕಂಥ ಕೋಲಾರ ತಂಡ ಯುವಕರು ಎರಡು ನಿಮಿಷ ಕಾಲಾವಕಾಶ. ಮಲ್ಲೇಶ್ ಅವರ ಪ್ರಯತ್ನ ಏನಾದರೂ ಸಕ್ಸಸ್ ಆಗ್ತಾ ಇದೆಯಾ? ಒಳ್ಳೆ ಕ್ರೀಡಾಪಟುಗಳು ನಮ್ಮ ಮಧುರಣ್ಣವರು ಬೇಸರದಿಂದ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ದಯವಿಟ್ಟು ಚಿನ್ನದ ಗಣಿಯಿಂದ ಬಂದಿರತಕ್ಕಂಥ ಕೋಲಾರಿನ ಆಟಗಾರರು, ಕಬಡ್ಡಿ ಕ್ರೀಡಾಪಟುಗಳು ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡಬೇಕು. ನಿಮಗೂ ಇದು ಕಟ್ಟೆಯ ಕರೆ. 2011 ಬ್ಯಾಚ್ ರಥನ ಈ ಬಾರಿ ಅನುಭವಿ ಆಟಗಾರ ಸುಮಂತ ಈ ಬಾರಿ ಜೀತಿನ. ಶ್ರೀರಾಮ ಹೋಗ್ತಾ ಇದ್ದಾರೆ ಈಗ. ಬಂದ ಸಂದರ್ಭ ಸುಮಂತ
ಮಲ್ಲೇಶ್ವರ ತಂಡ ಇವರೇನಾ? 1 2 3 4. ವೆರಿ ಗುಡ್ ಶ್ರೀರಾಮ್, ನೀನು ಹೋದ್ಮೇಲೆ ಮುಗೀತು ಬಿಡಿ ಶ್ರೀರಾಮ್. ಟೀಮನ್ನು ಕರ್ಕೊಂಬಂದ ಸೈನ್ಯನ್ ಕರ್ಕೊಂಡ್ಬಂದಿದೆಯಲ್ಲ ಜೋರಾದ ಚಪ್ಪಾಳೆ. ಗೋಲ್ಮಾರ್ನಹಳ್ಳಿ ತಂಡಕ್ಕೆ ಜೋರಾದ ಚಪ್ಪಾಳೆ ಹೊಡೆದು ಅಂಕಣಕ್ಕೆ ಬರಮಾಡ್ಕೊಳ್ಬೇಕು. ಈ ಎಲ್ಲ ಕ್ರೆಡಿಟ್ ಅನ್ನ ನಮ್ಮ ಮಲ್ಲೇಶ್ ಮತ್ತು ತಂಡಕ್ಕೆ ಕೊಡೋಣ. ಬನ್ನಿ, ಮೊದಲು ಆಟ ಆಡಿ. ಮಣ್ಣಿನ ಮಕ್ಕಳು ನೀವು, ಬೋಳ್ಮಾರ್ನಹಳ್ಳಿ ಯುವಕರು ಎಲ್ಲರನ್ನ ಭುಜವನ್ನ ತಟ್ಟಿ ಮಲ್ಲೇಶ್ವರ ಕಣಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ. ಇಂಥ ಒಬ್ಬ ಹುಲಿ ಉಸ್ಕೂರಲ್ಲಿ ಹುಟ್ಟಿ ಒಂದೇ ತಂಡವನ್ನ ಇವತ್ತು ಮನವೊಲಿಕೆ ಮಾಡಿಕೊಂಡು ಕಣಕ್ಕೆ ಕರೆದಿದ್ದಾರೆ ಅಂದ್ರೆ ಮಲ್ಲೇಶ್ವರ್ಗೆ ಜೋರಾದ ಚಪ್ಪಾಳೆ. ಇದೆ ಸರ್. ಸೆಕೆಂಡ್ ಹಾಫ್ 7 ನಿಮಿಷದಲ್ಲಿ 5 ನಿಮಿಷ 45 ಸೆಕೆಂಡ್ ಆಗಿದೆ. 1 ನಿಮಿಷ 15 ಸೆಕೆಂಡ್ ಮಾತ್ರ ಪಂದ್ಯ ಇರುತ್ತೆ. ಆಟಗಾರರನ್ನು ಹೊರತುಪಡಿಸಿ ಪ್ರೇಕ್ಷಕರು ಗ್ಯಾಲರಿಯಲ್ಲಿ ಕುಳಿತುಕೋಬೇಕಾಗಿ ವಿನಂತಿ. ಸೆಕೆಂಡ್ ಹಾಫ್ 7 ನಿಮಿಷದಲ್ಲಿ 5 ನಿಮಿಷ 45 ಸೆಕೆಂಡ್ ಆಗಿದೆ. ಇನ್ನು 1 ನಿಮಿಷ 15 ಸೆಕೆಂಡ್ ಮಾತ್ರ ಇರುತ್ತೆ. ಸ್ಕೋರು 16 ಫ್ಲೇಮಿಂಗ್ ಈಗಲ್ಸ್ ಬೋಳ್ಮಾರ್ನಹಳ್ಳಿ 16, 15 ಸರ್. ಒಂದೇ ಫ್ಲೈಯಿಂಗ್ ಈಗಲ್ಸ್ 15, JHS 2000 ಲೆಜೆಂಡ್ಸ್ ದಯವಿಟ್ಟು ನೋಡಿ. ಒಂದು ಅಂಕದ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಫ್ಲೈಯಿಂಗ್ ಈಗಲ್ಸ್. 1 ನಿಮಿಷ 15 ಸೆಕೆಂಡ್ ಮಾತ್ರ ಕಾಲಾವಕಾಶ ಇರುತ್ತೆ. 16, 15 ಹಿಂದೆ ಹೋಗಿ ಸರ್. ದಯವಿಟ್ಟು ನೋಡಿ, ಇಲ್ಲಿ ಗೊಂದಲ ಮಾಡ್ಕೊಡ್ಬೇಡಿ ಮಲ್ಲೇಶ್ವರ. ಎಲ್ರೂ ಗ್ಯಾಲರಿಯಿಂದ ಆಚೆ ಕಳಿಸಿ. ಗ್ಯಾಲರಿಯಲ್ಲಿ ಕೂತ್ಕೊಳ್ಳಿ ದಯವಿಟ್ಟು ನೋಡಿ, ಮತ್ತೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ದಯವಿಟ್ಟು ಮುಂದಾಜಣ್ಣವರು ದಯವಿಟ್ಟು ಎಲ್ರೂ ಸ್ವಲ್ಪ ದೂರ ಕಳಿಸಿ ಸರ್. ಎಸ್, 1 ಅಂಕದ ಮುನ್ನಡೆಯಲ್ಲಿ ಬೋಳ್ಮಾರ್ನಹಳ್ಳಿ. ಈ ಬಾರಿ ಉತ್ತಮವಾದಂಥ ಟ್ಯಾಕಲ್ ಮುನ್ನಡೆಯಲ್ಲಿ ಬೋಳ್ಮಾರ್ನಹಳ್ಳಿ. ಈ ಬಾರಿ 17-15 2 ಅಂಕದ ಮುನ್ನಡೆಯಲ್ಲಿ ಬೋಳ್ಮಾರ್ನಹಳ್ಳಿ. ಹೇಮಂತ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಆಟಕೆ ನಡುವೆ ಈ ಬಾರಿ ಸೂಪರ್ ಟ್ಯಾಕಲ್. 2 ಪಾಯಿಂಟ್ JHS ಹೊಸೂರು. 17-17 ಸಮಬಲ ಹೋರಾಟ. 17 ಈಚ್. 17-17 17 ಈಚ್. ದಾಳಿಯಲ್ಲಿ ಭೀಮಾ. ಮ್ಯಾಚ್ ಟೈ. ಟಚ್ ಲೈನ್ ಅನ್ನ ಮಾರ್ಕರ್ ದಯವಿಟ್ಟು ಕ್ಲೀನ್ ಆಗಿ ಮಾರ್ಕ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಟಚ್ ಲೈನ್ ಅನ್ನ
ಟೈ ಬ್ರೇಕರ್ನ ನಿಯಮದ ಪ್ರಕಾರ ಬೆಸ್ಟ್ ಆಫ್ ಫೈರ್ಡ್ ಎರಡು ತಂಡಕ್ಕೆ 5 ದಾಳಿಯನ್ನು ನೀಡಲಾಗುತ್ತೆ. ಟಚ್ ಲೈನ್ ಬೋನಸ್ ಲೈನ್ ಆಗಿ ಕನ್ವರ್ಟ್ ಆಗಿರುತ್ತೆ. ದಯವಿಟ್ಟು ಅಲ್ಲಿ ಅಂಗಣದಲ್ಲಿ ಆಟಗಾರರು ಬಿಟ್ಟು ಮಿಕ್ದವರೆಲ್ಲ ಹೊರಗಡೆ ಬನ್ನಿ. ನೋಡಿ, ಇದು ತುಂಬಾ ಕ್ರೀಡಾಪಟುಗಳಿಗೆ ನಾವು ಉತ್ತೇಜನ ಕೊಡಬೇಕು. ದಯವಿಟ್ಟು ಕ್ರೀಡಾಪಟುಗಳನ್ನ ಬಿಟ್ಟು ಮಿಕ್ದವ್ರು ಎಲ್ಲರೂ ವಾಲಂಟಿಯರ್ಸ್, ಊರಿನ ವೀಕ್ಷಣೆ ಮಾಡಿರ್ತಂದವ್ರು ಎಲ್ಲರೂ ಹೊರಗಡೆ ಬನ್ನಿ. ನೋಡಿ, ಈಗ ಎರಡೂ ತಂಡ ಡ್ರಾ ಆಗಿದೆ. ಉತ್ತಮವಾದಂಥ ಹೊಡೆದಾಟ, ಕಬಡ್ಡಿ ಆಟ ನೋಡಲಿಕ್ಕೆ ಬಹಳಷ್ಟು ಸಂತೋಷವನ್ನ ಕೊಡ್ತಾ ಇದೆ. ಎಲ್ಲ ರೋಮಾಂಚನಗಳು ಈ ಚಳಿನಲ್ಲೂ ಸಹ ರೋಮಾಂಚನ ಮೂಡ್ತಾ ಇದ್ದಾವೆ. ಸರ್, 1 ನಿಮಿಷ, ರೂಲ್ಸ್ ಹೇಳ್ಬಿಡುತ್ತೆ. ಬೆಸ್ಟ್ ಆಫ್ ಫೈರ್ಡ್ ಎರಡು ತಂಡಕ್ಕೆ 5 ದಾಳಿಯನ್ನು ನೀಡಲಾಗುತ್ತೆ. ಬೆಸ್ಟ್ ಆಫ್ ಫೈರ್ಡ್ ಟೈ ಬ್ರೇಕರ್ನ ನಿಯಮದ ಪ್ರಕಾರ ಎರಡು ತಂಡಕ್ಕೆ 5 ದಾಳಿಯನ್ನು ನೀಡಲಾಗುತ್ತೆ. ಟಚ್ ಲೈನ್ ಬೋನಸ್ ಲೈನ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವುದೇ ರೀತಿಯಾದಂತಹ ಗೊಂದಲ ಬೇಡ. ಅಂಕಣಕ್ಕೆ ನೀರನ್ನ ಒಂದ್ ಸ್ವಲ್ಪ ಸಿಂಪಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾವೆ. ನಮ್ಮ ನೀರು ಬೇಡ ಬಿಡಿ. ಒಳ್ಳೆ ರೋಮಾಂಚನ ಆಟ. ತೀರ್ಪುಗಾರರು ಅವರ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಎರಡು ತಂಡಕ್ಕೆ. ದಯವಿಟ್ಟು ಬಹಳ ತಾಳ್ಮೆಯಿಂದ ಕೇಳಬೇಕು. ಅಲ್ಲಿ ಪ್ರೇಕ್ಷಕರದು ಕಬಡ್ಡಿ ಆಡೋ ಪ್ಲೇಯರ್ಗಳಲ್ಲಿ ನಿಮ್ದು ಒಳ್ಳೆ ಗಲಾಟೆ ಆಗಿದಲ್ಲಪ್ಪ ಒಳಗಡೆ. ಮಲ್ಲೇಶ್ ಅವರು ಅವ್ನ ಕರ್ಕೊಂಡ್ ಬಂದಿದ್ದು ಸಾಕು, ಅವ್ರ ಅಬ್ಬರನು ಸಾಕಲ್ಲಿ. ಈ ಬಾರಿ ಮುನ್ನಡೆಯಲ್ಲಿ ಕೊನೆ ಮ್ಯಾಚ್ ಅಲ್ಲಿ ಹೆಂಗಾಗಿದೆ ಅಂದ್ರೆ ಆಟ ಆಡ್ತಿದ್ದವರೆಲ್ಲ ಒಳಗೆ ಇರ್ತಾರೆ, ಆಟ ಆಡೋರು ನಾವು ಹೋಗ್ತೀವಿ ಅಂತ ಆಚೆ ಹೋಗ್ತಾರೆ. ಏನಪ್ಪ ಇದು? ಹಲೋ, ಈಗ 5 ರೈಡು ಯಾರು ಡಿಸೈಡ್ ಆಗ್ತೈತೋ ತೀರ್ಪುಗಾರರು ಅವರೇ ಡಿಸೈಡ್ ಮಾಡ್ತಾರೆ. ದಯವಿಟ್ಟು ಯಾರು ತೊಂದರೆ ಮಾಡ್ತಾರೋ ಆಟಗಾರರು ಅವ್ರನ್ನ ಕ್ವಾಲಿಫೈ ಮಾಡಿ ಮನೆಗೆ ಕಳಿಸ್ತೀರಿ. ಯಾರು ಡಿಸ್ಕ್ವಾಲಿಫೈ ಮಾಡಿ ಮನೆಗೆ ಕಳಿಸ್ತೀರಿ. ಸೂಸ್ತೆ ಸುಮಾರು ಏಸ್ತೆ ಡಮಾರ. ಬೆಸ್ಟ್ ಆಫ್ ಫೈರ್ಡ್ ಕಬಡ್ಡಿ ಆಟದ ಬಗ್ಗೆ ನಮ್ಮ ಆದೂರಣ್ಣವರು ಬಹಳಷ್ಟು ಡಿಸ್ಕಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ತಂಡಗಳಿಗೆ ಎಲ್ಲರೂ ಪ್ರೇಕ್ಷಕರು ಕಬಡ್ಡಿ ಅಭಿಮಾನಿಗಳು ಜೋರಾಗಿ ಚಪ್ಪಾಳೆ ನೋಡಿಬೇಕು. ಎಲ್ಲರೂ ಚಳಿಗೆ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾರೆ ಕೈ ಕಟ್ಕೊಂಡು. ಸ್ವಲ್ಪ ಬಿಸಿ ಬರಲಿ, ಹೊಡೀರಿ ಜೋರಾಗಿ. ಜೋರ ಕೇಳಿಸ್ತಾ ಇಲ್ಲ ಕ್ರೀಡಾಪಟುಗಳಿಗೆ. 19 ಜನ ಕ್ಲಾಪ್ಸ್ ಹೊಡೆದಿದ್ದಾರೆ, 200 ಜನ ಕುತ್ಕೊಂಡಿದ್ದಾರಪ್ಪ. ಲೆಕ್ಕ ಹಾಕದೆ ಎಲ್ಲ. ಹುಸ್ಕೂರ್ ಫಸ್ಟ್ ರೈಡ್ ಜರ್ಸಿ ನಂಬರ್ 07 ಬಾಬು. ಜೋರಾಗಿ ಚಪ್ಪಾಳೆ. ಪಂದ್ಯ ಟೈ ಆಗಿರೋದ್ರಿಂದ ಟೈ ಬ್ರೇಕರ್ನ ನಿಯಮದ ಪ್ರಕಾರ ಈ ಒಂದು ನಿಯಮವನ್ನ ಮೂಲಕ ಪಂದ್ಯವನ್ನ ಆಡಿಸಲಾಗ್ತಾ ಇದೆ. ಸ್ಕೋರ್ 1-0 ಹುಸ್ಕೂರ್ ಪರವಾಗಿ. ಫ್ಲೇಮಿಂಗ್ ಈಗಲ್ಸ್ ಫಸ್ಟ್ ರೈಡ್ ಬಾಬು 777 ಜರ್ಸಿ ನಂಬರ್.
1-0. ಎಸ್, ಒಂದೊಂದು ದಾಳಿ ಮುಕ್ತವಾಗಿದೆ. ಸ್ಕೋರ್ 2-0 ಹುಸ್ಕೂರ್ ಪರವಾಗಿ. ಸೆಕೆಂಡ್ ರೈಡ್ 55 ಜರ್ಸಿ ನಂಬರ್ ದಯಾ. ಸೆಕೆಂಡ್ ರೈಡ್ 2-0. ಗೂಳಿಗಳ ಆಟ, ಸೆಣಸಾಟ. ನಮ್ಮ ಗೂಳಿಯ ದಾಳಿ, ಉತ್ತಮವಾದ ಹೊಡೆತ. 2 ಅಂಕಗಳು ತನ್ನ ಬೆಲೆಗೆ. ಪ್ಲೇಯರ್ಸ್ ಆರ್ಗ್ಯೂ ಮಾಡಬೇಡಿ. ಎಸ್, 4-0. ಸೆಕೆಂಡ್ ರೈಡ್ ಹೇಮಂತ್ ಜರ್ಸಿ ನಂಬರ್ 4. ತೀರ್ಪುಗಾರರು ನೀಡ್ತಾರೆ, ನೀವು ಹಿಂದಕ್ಕೆ ಬನ್ನಿ. ತೀರ್ಪುಗಾರರ ತೀರ್ಪೇ ಅಂತಿಮ ತೀರ್ಪು. ದಯವಿಟ್ಟು ಕ್ರೀಡಾಪಟುಗಳು ಯಾರು ಮಾತಾಡಬಾರ್ದು. ಆಟಗಾರರು ದಯವಿಟ್ಟು ರೆಫ್ರಿಗಳು 3 ಜನ ತೀರ್ಪನ್ನ ಅನೌನ್ಸ್ ಮಾಡ್ತಾರೆ. ಆಟಗಾರರು ದಯವಿಟ್ಟು ಸುಮ್ಮನೆ ರೀ. ಎರಡು ಅಂಕ. ತೀರ್ಪುಗಾರರ ತೀರ್ಪೇ ಅಂತಿಮ ತೀರ್ಪು. ಸರ್ ಸ್ಕೋರ್ ಅಲ್ಲ ಹೇಳ್ಬಿಡ್ತೀನಿ, ಹಿಂದಕ್ಕೆ ಬನ್ನಿ. 4-2 4-2 ಹುಸ್ಕೂರ್ ಪರವಾಗಿ. ಮೂರನೇ ದಾಳಿ ರತನ್ ಜರ್ಸಿ ನಂಬರ್ 17. ಥರ್ಡ್ ರೈಡ್ ರತನ್. ಥರ್ಡ್ ರೈಡ್ 4-2. ಮೂರನೇ ದಾಳಿ ಹುಸ್ಕೂರ್ ತಂಡದ ರತನ್. ಈ ಭಾರಿ ಮಿಡ್ ಲೈನ್ ಹತ್ತಿರದಲ್ಲಿದ್ರು. 2 ಪಾಯಿಂಟ್ ಹುಸ್ಕೂರು. ಸ್ಕೋರ್ 6-2 ಹುಸ್ಕೂರ್ ಪರವಾಗಿ. ಥರ್ಡ್ ರೈಡ್ ಬೋಳ್ಮಾರ್ನಳ್ಳಿ ಆಕಾಶ್ ಜರ್ಸಿ ನಂಬರ್ 9. ಆಕಾಶ್. ಎಸ್, 6-3 3 ದಾಳಿ ಮುಕ್ತವಾಗಿದೆ. ಹುಸ್ಕೂರ್ 6 ಬೋಳ್ಮಾರ್ನಳ್ಳಿ 3. ಫೋರ್ತ್ ರೈಡ್ ವಿಶ್ವ ಜರ್ಸಿ ನಂಬರ್ 9. 6-3 3 ಅಂಕದ ಮುನ್ನಡೆಯಲ್ಲಿ ಹುಸ್ಕೂರು. ವಿಶ್ವ 4ನೇ ದಾಳಿ. ಈ ಬಾರಿ ಸಂಜು ಪಂದ್ಯ ಮುಕ್ತವಾಗಿದೆ. ಈ ಪಂದ್ಯದಲ್ಲಿ ಹುಸ್ಕೂರು ತಂಡ ವಿಜಯಶಾಲಿಯಾಗಿ ಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಉತ್ತಮ ಪ್ರದರ್ಶನ ನೀಡಿದಂತಹ ಬೋಳ್ಮಾರ್ನಳ್ಳಿ ತಂಡಕ್ಕೂ ಸಹ ಕೋಲಾರ್ ವರ್ಸಸ್ ಹುಸ್ಕೂರು. ಗೆಟ್ ರೆಡಿ. 2 ತಂಡಗಳು ಫೈನಲ್ ಅನ್ನು ಪ್ರವೇಶ ಮಾಡಿದ್ದಾವೆ.